ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ್ ಎಂಬ ಗ್ರಾಮದಲ್ಲಿ ಮೊನ್ನೆ ನಡೆದಂಥ ಭಾಳ ದುರ್ಘಟನೆ, ಏನು ಮಾನ್ಯತಾ ದೊಡ್ಡಮನಿ ಅನ್ನುವಂಥ ಆ ಹುಡುಗಿಯನ್ನು ಸ್ವಂತ ಜನ್ಮ ನೀಡಿದಂಥ ತಂದೆನೇ ಬರ್ಬರವಾಗಿ ಹತ್ಯೆ ಮಾಡೋದಲ್ಲದೆ ಇಡೀ ಕುಟುಂಬದ ಮೇಲೆ ಹಲ್ಲೆ ಮಾಡಿ, ಜೊತೆಗೆ ಒಂದು ಸಣ್ಣ ಮಗುನೂ ಬಿಟ್ಟಿಲ್ಲ. ಬಹುಶಃ ಒಂದು 7-8 ವರ್ಷದ ಮಗು ಇರಬೇಕು. ಆ ಮಗುನೂ ಬಿಟ್ಟಿಲ್ಲ. ಆ ಮಗುನೂ ಕೂಡ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ಕೂಡ ಅಟ್ಯಾಕ್ ಮಾಡುವಂಥ ಒಂದು ಘಟನೆ ನೋಡಿದರೆ, ಬಹುಶಃ ಟೆರ್ರಿಸ್ಟ್ ಎಲ್ಲದಾರ ಅಂದರೆ ಇಲ್ಲೇ ಅದಾರೆ ಟೆರ್ರಿಸ್ಟ್. ಈ ಒಂದು ಮನಸ್ಥಿತಿ, ಜಾತಿ ವ್ಯವಸ್ಥೆ ಹೆಂಗಿದೆ ಅನ್ನುವಂಥದ್ದು ಇವತ್ತಿಗೂ ನಾವು ಕಾಣ್ತಾ ಇದ್ದೀವಿ. ಎಲ್ಲೋ ಒಂದು ಕಾರಣಕ್ಕೆ ಏನೋ ಒಂದು ಮೇಲ್ವರ್ಗದ ಜಾತಿ ಹುಡುಗಿಯನ್ನು ಮಾಡ್ಕೊಂಡಿದ್ದೀನಿ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಈ ರೀತಿ ಕ್ರೂರ ರೀತಿಯಲ್ಲಿ ಆ ಒಂದು ಹುಡುಗಿಯನ್ನು ಅಟ್ಯಾಕ್ ಮಾಡಿ, ಅದು 7-8 ವರ್ಷ 7-8 ತಿಂಗಳದ ಮಗು ಹೊಟ್ಟೆಯಲ್ಲಿದ್ದಾಗ, ಕನಿಷ್ಠ ಇದನ್ನು ಕೂಡ ಇಲ್ಲ. ಇವತ್ತು ಆ ಭಾಗದ ಜನರು ಕೂಡ ಎಲ್ಲೋ ಒಂದು ಕಡೆ ಅವ್ರನ್ನೆಲ್ಲ ಊರು ಬಿಟ್ಟು ಗಡಿಪಾರು ಮಾಡಬೇಕಾಗಿತ್ತೆಲ್ಲ. ನಿಜವಾಗಿ ಕೂಡ ಅವ್ರಿಗೇನಾದ್ರೂ ಮಾನವೀಯತೆ, ಮನುಷ್ಯತ್ವ ಏನಾದರೂ ಇದ್ರೆ ಆ ಇಡೀ ಗ್ರಾಮಸ್ಥರೆಲ್ಲ ಸೇರಿ ಆ ಕುಟುಂಬನ ಗಡಿಪಾರು ಮಾಡಿ ಹೊರಗೆ ಹಾಕಬೇಕಾಗಿತ್ತು. ಬಹುಶಃ ಅದನ್ನು ಯಾವುದೂ ಕೂಡ ಮಾಡಲಿಲ್ಲ. ಬಹುಶಃ ಈ ರಾಜ್ಯದಲ್ಲಿ, ದೇಶದಲ್ಲಿ ಮೇಲಿಂದ ಮೇಲೆ ಇಂಥ ಘಟನೆಗಳನ್ನು ನೋಡ್ತಾ ಇದ್ವಿ. ಇಂಥದ್ದು ಒಂದು ಸಣ್ಣ ಘಟನೆ ಆದರೆ ಇವತ್ತು ಎಲ್ಲ ಬೀದಿಗೆ ಬಂದು ಎಲ್ಲ ಸಂಘಟನೆಗಳು ಎಲ್ಲರೂ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ. ಆದರೆ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಯಾರೂ ಕೂಡ ಬೀದಿಗಳಿಲ್ಲ. ಎಲ್ಲೋ ಪಾಪ ಎಲ್ಲ ದಲಿತ ಸಂಘಟನೆಗಳೇ ಹೋರಾಟ ಮಾಡಬೇಕು. ಅದಕ್ಕೆ ಯಾರೂ ಸಾಥ್ ಕೊಡುವಂಥ ಕೆಲಸ ಮಾಡಲಿಲ್ಲ. ಇವತ್ತು ನಿಜಕ್ಕೂ ಭಾಳ ಕೆಟ್ಟ ಅನ್ನಿಸ್ತದೆ. ಇವತ್ತು ಖಂಡಿತವಾಗಿ ಕೂಡ ಅದ್ರಾಗ ಜಿಲ್ಲಾಡಳಿತನೂ ಕೂಡ ಸಂಪೂರ್ಣವಾಗಿ ಇದರಲ್ಲಿ ಫೇಲ್ಯೂರ್ ಅದಾರ. ಇವತ್ತು ಅದಕ್ಕೆ ಖಂಡಿತವಾಗಿ ಕೂಡ ನಾನು ಮಾತಾಡ್ತೀನಿ ಮುಖ್ಯಮಂತ್ರಿಗಳಿಗೆ. ಇಮಿಡಿಯೇಟಾಗಿ DC ಅವ್ರು ಅಟೆಂಡ್ ಮಾಡಬೇಕಾಗಿತ್ತು. DC ಅವರು ಕೂಡ ತಡವಾಗಿ ಬಂದಿದ್ದಾರೆ. ಸಮಾಜ ಕಲ್ಯಾಣ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಆಗೈತಿ. ಆಮೇಲೆ ಅಲ್ಲಿ ತಹಸೀಲ್ದಾರ್ ಬಗ್ಗೆನೂ ದೂರಿದೆ. ಜೊತೆಗೆ ಅಲ್ಲಿ PDO ಅಂತೂ ಸಂಪೂರ್ಣವಾಗಿ ಒಂದು ಕಡೆ ಏಕಪಕ್ಷೀಯವಾಗಿ ನಡ್ಕೊಂಡಿದ್ದಾನೆ ಅನ್ನುವಂಥದ್ದು ಕೂಡ ದೂರಿದೆ. ಯಾರ್ಯಾರು ಅಧಿಕಾರಿಗಳದಾರ ಇವ್ರಿಗೆಲ್ಲರಿಗೆ ಅದಕ್ಕೆ ಯಾರು ಕಾರಣೀಭೂತರದಾರ ಅವ್ರ ಮೇಲೆ ಖಂಡಿತವಾಗಿ ಕೂಡ ಶಿಕ್ಷೆ ಆಗಬೇಕು. ಅವ್ರಿಗೆಲ್ಲ ಅವ್ರು ಯಾರು ಇದಕ್ಕೆ ತಪ್ಪಿಸ್ತಾರದಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅದಕ್ಕೆ ಖಂಡಿತವಾಗಿ ಕೂಡ ನಾನು ಗೃಹ ಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ತಕ್ಷಣ ಮಾತಾಡ್ತೀನಿ. ಖಂಡಿತವಾಗಿ ಕೂಡ ಈಗ ಸರ್ಕಾರ ಮಟ್ಟದಲ್ಲಿ ಏನು ಮಾಡಬೇಕು ಮಾಡಿದ್ದಾರೆ. ಖಂಡಿತವಾಗಿ ಇನ್ಮೇಲೆ ಕೂಡ ಹೆಚ್ಚಿನ ಒಂದು ಆರ್ಥಿಕ ಸಹಾಯ ಮಾಡಲಿಕ್ಕೆ, ಅವನಿಗೆ ಬೇರೆ ರೀತಿಯ ಎಲ್ಲ ಸಹಕಾರ ಮಾಡಲಿಕ್ಕೆ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಯಾಕಂದರೆ ಇದು ಯಾರೋ ಒಬ್ಬರ ಮೇಲಲ್ಲ, ಇಡೀ ಕುಟುಂಬದ ಮೇಲೆ, ಇಡೀ ಆ ಒಂದು ಪಾಟೀಲ್ ಅನ್ನುವಂಥದ್ದು, ಎಂಥ ಪಾಟೀಲ್ ಅದು? ಪ್ರಕಾಶ್ ಗೌಡ ಪಾಟೀಲ್. ಅವನೊಬ್ಬ ಕ್ರೂರಿ, ನೀಚ. ಅವನು ಒಂದು ಸ್ವಂತ ಮಗಳನ್ನೇ ಆ ರೀತಿ ಅಟ್ಯಾಕ್ ಮಾಡ್ತಾನಂದ್ರೆ ಅವನು ಪ್ರಾಣಿಗಿಂತ ಕಡೆ. ಅವನು ಜೀವಂತ ಇರಲಿಕ್ಕೆ ಲಾಯಕ್ಕಿಲ್ಲ ಅವನು ಈ ಭೂಮಿ ಮೇಲೆ. ಅದಕ್ಕೆ ಇವತ್ತು ಅವರಿಗೆ ನ್ಯಾಯಾಲಯ ಕೂಡ ತಕ್ಕ ಶಿಕ್ಷೆ ಅವರಿಂದ ಆಗಬೇಕು. ನಿಜವಾಗಿ ಕೂಡ ಇಂಥ ಕ್ರೂರಿಗಳನ್ನ ಯಾವತ್ತೂ ಕೂಡ ಹೊರಗೆ ಖಂಡಿತವಾಗಿ ಇಲ್ಲ ಇದೆ. ಫಾಸ್ಟ್ ಟ್ರ್ಯಾಕ್ ಮಾಡಬೇಕು ಅನ್ನುವಂಥದ್ದು ಎಲ್ಲ ಕೂಡ ಕೆಲವು ಬೇಡಿಕೆಗಳು ಕೂಡ ಕೆಲವು ಸಂಘಟನೆಗಳು, ಅಲ್ಲಿನ ಅವರ ಕುಟುಂಬಸ್ಥರು, ಆತ್ಮೀಯರು ಎಲ್ಲರೂ ಕೂಡ ಹೇಳಿದ್ದಾರೆ. ನಾನು ಅವ್ರ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಸಹಾಯ ಬೇಕು ಎಲ್ಲ ರೀತಿಯ ಸಹಾಯ ಮಾಡ್ತೀವಿ. ಆ ಕುಟುಂಬ ಜೊತೆಗೆ ನಾವು ಅದೀವಿ. ಈ ರೀತಿ ದೌರ್ಜನ್ಯ, ದಬ್ಬಾಳಿಕೆ, ಜಾತಿ ಹೆಸರಿನ ಮೇಲೆ ನಡೆದ್ರೆ ಯಾವ ಕಾರಣಕ್ಕೂ ಸುಮ್ಮನೆ ಇರಂಗಿಲ್ಲ. ನಾವು ಅದಕ್ಕೆ ತಕ್ಕ ಉತ್ತರ ಕೊಡಬೇಕಾಗ್ತದೆ. ಅದಕ್ಕೆ ಏನು ಮಾಡಬೇಕು ಮಾಡ್ತೀವಿ ಖಂಡಿತವಾಗಿ. ಗ್ರಾಮದಲ್ಲಿ ಭಯದ ವಾತಾವರಣ ಇದೆ. ಕನಿಷ್ಠ ಒಂದು ಜನರಲ್ ಆಗಿ ಒಂದು ಸ್ಮಶಾನ ಊರಿಗೆ ಕೊಟ್ಟಿದ್ರು ಕೂಡ ಅಲ್ಲಿನ ಮೇಲ್ಜಾತಿ ವರ್ಗದವರು ಎಷ್ಟು ದಬ್ಬಾಳಿಕೆ ಅಂತಂದರೆ, ಈ ರೀತಿ ಜಾತಿ ವ್ಯವಸ್ಥೆ ಅಲ್ಲಿ ಇದೆ ಅಂತಂದರೆ, ಅಲ್ಲಿ ಯಾರು ಎಲ್ಲರಿಗೆ ಜನರಲ್ ಆಗಿ ಕೊಟ್ಟಿದ್ರು ಕೂಡ ಅಲ್ಲಿ ಅವ್ರಿಗೆ ಯಾರಿಗೂ ಕೂಡ ಅಲ್ಲಿ ಹೆಣ ಉಣ್ಲಿಕ್ಕೆ ಕೊಡೋದೇ ಇಲ್ಲ ಅಂತ ಒಂದು ರೀತಿ ಬಹಳ
ಬೇರೆ ರೀತಿಯ ಒಂದು ದಬ್ಬಾಳಿಕೆ ಅಲ್ಲಿ ನಡೀತಾ ಇದೆ. ಆ ನಿಟ್ಟಿನಲ್ಲಿ ನಾನೆಲ್ಲ ಚರ್ಚೆ ಮಾಡ್ತೀನಿ. ಮತ್ತು ಅಧಿಕಾರಿಗಳು ಯಾರ್ಯಾರು ಫೇಲ್ಯೂರ್ ಅದಾರ ಎಲ್ಲರಿಗೂ ಅವ್ರ ಮೇಲೆ ದೂರು ಕೊಡ್ತೀನಿ. ಈವನ್ DC ಇದ್ರೆ DC ಮೇಲೆ ದೂರು ಕೊಡ್ತೀನಿ ಮುಖ್ಯಮಂತ್ರಿಗಳಿಗೆ.